ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಜಸ್ಟ್ 3 ಇಂಗ್ರೀಡಿಯೆಂಟ್ಸಿಂದ ಕೊಕೊನಟ್ ಪುಡ್ಡಿಂಗ್ ರೆಸಿಪಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಯಾವುದೇ ರೀತಿ ಜಿಲೆಟಿನ್ ಆಗಿರಲಿ, ಚೈನಾ ಗ್ರಾಸ್ ಆಗಿರಲಿ, ಅಗರ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸಿಂದ ನಾನಿವತ್ತು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನಾನಿಲ್ಲಿ ತೆಂಗಿನಕಾಯಿ ಪೀಸಸ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಏನು ಬ್ಲ್ಯಾಕ್ ಕಲರ್ದು ಭಾಗ ಇರುತ್ತಲ್ಲ ಅದನ್ನು ನಾನು ತೆಗ್ಕೊಂಡಿದ್ದೀನಿ. ನಾನು 1 ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸಸ್ ತುರಿಬೇಕಾದ್ರೂ ನೀವು ಹಾಕೋಬೋದು. ಅದನ್ನೊಂದು ಮಿಕ್ಸರ್ ಜಾರ್ಗೆ ಹಾಕಿ ನಾವು ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ. ನಾನು ಪೀಸಸ್ ಹಾಕಿರೋದ್ರಿಂದ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ. ಅದು ರುಬ್ಬಬೇಕಾದ್ರೆ ಕರೆಕ್ಟಾಗಿ ರುಬ್ಬಲ್ಲ, ಹಾಗಾಗಿ ಅದಾದಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ತೆಂಗಿನಕಾಯಿ ಹಾಲನ್ನು ತೆಗಿಬೇಕು. ಸೊ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಸೊ ನಾನಿಲ್ಲಿ ರುಬ್ಬಾಗಿದೆ. ಇದನ್ನು ನಾವು ಸೋಸ್ಕೊಳ್ಳೋಣ. ಒಂದು ಜರಡಿ ಇಟ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಕಾಮನ್ ಎಲ್ರಿಗೂ ಗೊತ್ತಿರುತ್ತೆ ತೆಂಗಿನಕಾಯಿ ಹಾಲನ್ನು ಯಾವ ರೀತಿ ತೆಗಿಯೋದು ಅಂತ. ಸೊ ಇದನ್ನು ಒಂದ್ಸಲಿ ಸೋಸ್ಕೊಂಡು ಅದಾದಮೇಲೆ ಮತ್ತೆ ಅದನ್ನು ಇನ್ನೊಂದ್ಸಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು. ಸೊ 2 ಸಲ ಹಾಲನ್ನು ತೆಗೆದ್ರೆ ಸಾಕು. ಸೊ ನೋಡ್ಬೋದು ಇದನ್ನು ಹಾಗೆ ನಾನು ಒಂದು ಅದೇ ಜಾರ್ಗೆ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು, ಅರ್ಧದಿಂದ 3/4 ಕಪ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಮತ್ತೆ ನಾವು ರುಬ್ಕೊಳ್ಳೋಣ. ಸೊ 2 ಸಲ ರುಬ್ಕೊಂಡ್ರೆ ಸಾಕು. ಸೊ ನಾನಿಲ್ಲಿ ನೋಡ್ಬೋದು ತೆಂಗಿನಕಾಯಿ ಹಾಲು ಸಿಕ್ಕಿದೆ, ರೆಡಿಯಾಗಿದೆ. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ, ನಾನು ಹೇಳಿರೋ ಮೆಷರ್ಮೆಂಟಲ್ಲೇ ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ ನಿಮಗೆ. ಸೊ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿಲ್ಲ ನಾನು. ಸೊ ಹಾಗೆಯೇ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಲ್ಲಿ. ಸೊ ಗಂಟುಗಳಿರಬಾರ್ದು. ಅದಾದಮೇಲೆ ಇದಕ್ಕೆ ನಾವು ಟೇಸ್ಟಿಗೆ ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳೋಣ. ಕರೆಕ್ಟು ನನಗೆ ಇಲ್ಲಿ 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಅಷ್ಟೇ ಮೈಲ್ಡ್ ಆಗಿತ್ತು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ನೀವು ಹಾಕ್ಕೋಬೋದು. ಸೊ ಸಕ್ಕರೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಬೇಡ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ನೀವು ಟ್ರೈ ಮಾಡಲೇಬೇಕು. ಸೊ ನೆಕ್ಸ್ಟ್ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಲಿಲ್ಲ ಕೈ ಬಿಟ್ಟು ಅಂದರೆ ಅದು ಪೂರ್ತಿ ಗಂಟು ಆಗಿಬಿಡುತ್ತೆ. ಸೊ ಮಿಕ್ಸ್ ಮಾಡ್ತಾನೆ ನೀವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀವು ಲೋ ಟು ಮೀಡಿಯಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಸೊ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೋದು, ಬಟ್ ಏಲಕ್ಕಿ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ತೆಂಗಿನಕಾಯಿ ಹಾಲಲ್ವಾ. ಸೊ ಅದರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಇದು ನಮಗೆ ಒಂದು ಪುಡ್ಡಿಂಗ್ ರೀತಿಯಲ್ಲೇ ಸಿಗುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ. ಗಟ್ಟಿ ಆಗ್ತಾ ಇದು ನಾವು ಮಿಕ್ಸ್ ಮಾಡ್ತಾ ಬರೋಣ. ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಿದೆ. ಇದೊಂದು 3ರಿಂದ 4 ನಿಮಿಷ ಆಗುತ್ತೆ, ಒಂದು 5 ನಿಮಿಷ ಅಂತಲೇ ಹೇಳ್ಬೋದು. ಒಂದು 5 ಮಿನಿಟ್ಸ್ ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಇದು ಬರ್ತಾ ತಳ ಬಿಡ್ತಾ ಬರುತ್ತೆ, ಒಂದು ಕುದಿತಾ ಬಂದಾಗ ತಳ ಬಿಡ್ತಾ ಬರುತ್ತೆ, ಆವಾಗ ನಮಗೆ ಇದಾಗಿದೆ ಅಂತ ಗೊತ್ತಾಗ್ಬೋದು. ಸೊ ಇದೊಂದು ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ, ನಮಗೆ ಈ ರಾಗಿ ಹಲ್ವಾ ಎಲ್ಲ ತಿಂತೀವಲ್ಲ, ಸೊ ಅದೇ ಟೇಸ್ಟಲ್ಲೇ ಇರುತ್ತೆ. ಸೊ ಟ್ರೈ ಮಾಡಲೇಬೇಕು ನೀವೆಲ್ಲರೂ. ಸೊ ನೋಡ್ಬೋದು ಕುದಿತಾ ಬರ್ತಾ ಇದೆ, ಹಾಗೆಯೇ ತಳ ಕೂಡ ಸ್ವಲ್ಪ ಬಿಡ್ತಾ ಬರ್ತಿದೆ. ಸೊ ಇವಾಗ ನಮಗೆ ಇದು ಆಗಿದೆ ಅಂತ. ಒಂದು 5 ಮಿನಿಟ್ಸ್ ಟೈಮ್ ತೊಗೊಂಡಿದೆ ಇದು ಆಗೋದಕ್ಕೆ. ಸೊ ನೋಡ್ಬೋದು ಈ ರೀತಿ ಕುದಿತಾ ಬಂದಾಗಲೂ ನೀವು ಕೈ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಬನ್ನಿ. ಸೊ
ಇವಾಗ ಇದು ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಒಂದು ಪ್ಲೇಟಿಗೆ ಕೂಡ ಹಾಕ್ಕೋಬೋದು. ನಾನೊಂದು ಈ ರೀತಿ ಬೌಲಿಗೆ ಹಾಕ್ಕೊಂಡು ಇದನ್ನು ಒಂದು 2 ಗಂಟೆ ಫ್ರಿಜ್ಜಲ್ಲಿ ರೆಸ್ಟ್ ಮಾಡೋದಕ್ಕೆ ಇಡಿ. ಫ್ರಿಜ್ಜಲ್ಲಿ ಇಡಿ, ಫ್ರೀಝರಲ್ಲಿ ಇಡೋದಕ್ಕೆ ಹೋಗಬೇಡಿ, ಫ್ರಿಜ್ಜಲ್ಲಿ ಕೆಳಗಡೆ ಇಡಿ. ಸೊ ಸೆಟ್ ಆಗಲಿ ಇದು. ಒಂದು 2 ಅವರ್ಸ್ ಇಲ್ಲ 1.5 ಅವರ್ಸ್ ಇಟ್ಟರು ಓಕೆ. ಸೊ ಇದು ನೋಡ್ಬೋದು, ಇದು 2 ಅವರ್ಸ್ ಇಟ್ಟಿದ್ದೆ. ಸೊ ಇದು ಕರೆಕ್ಟಾಗಿ ಸೆಟ್ಟಾಗಿ ಸಿಕ್ಕಿದೆ. ಇದನ್ನು ನಾವು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಒಂದು ಜಲ್ಲಿ ಥರ ತುಂಬ ಟೇಸ್ಟಿಯಾಗಿ, ಹಾಗೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಬೇಕಾದ್ರೆ ಇದಕ್ಕೆ ನಟ್ಸ್ ಕೂಡ ಹಾಕೋಬೋದು, ಬಟ್ ಅದೇ ಹೀಗೆ ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿತ್ತು. ಸೊ ಸ್ವಲ್ಪ ಡೆಕೋರೇಷನ್ಗೆ ಅಂತ ಸ್ವಲ್ಪ ಒಂದು ಈ ರೀತಿ ಒಂದು ಏನು ಕೊತ್ತಂಬರಿ ಸೊಪ್ಪಿಂದು ಎಲೆ ಇಡ್ತಾಯಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಬಾದಾಮ್ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಅಂದರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ನಿಮಗೆಲ್ಲಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಜಲ್ಲಿ ಥರ ಬಂದಿದೆ ಅಂತ. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ, ಮಿಸ್ ಮಾಡದೆ ಟ್ರೈ ಮಾಡಬೇಕು. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಲೈಕ್ ಮಾಡಲಿಲ್ಲ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ, ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಸೊ ಪ್ಲೀಸ್ ನೀವು ವಿಡಿಯೋ ನೋಡಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.